ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ ಧನ್ಯವಾದಗಳು. ಹಾಗೆ ಎಲ್ಲ ಋಷಿಗಳಿಗೆ, ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮ ಜೊತೆಲಿ ಇರುವಂತೆ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಇಲ್ಲೆಲ್ಲರೂ ತುಂಬಾ ಹೊಸಬರಿದ್ದೀರಾ ನೀವು. ಪೂರ್ಣಿಮಾ ರಾವ್ ಅವರು ಮತ್ತೆ ಶಶಿಕಲಾ ಅನ್ನೋರೆಲ್ಲರೂ ಕೂಡ, ಭುವನೇಶ್ವರಿ ಅವರು ಹೊಸದಾಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಈ ಒಂದು ಶಿವಶಕ್ತಿ ರೇಖಿ ಅಭಿಯಾನದ ಪರಿವಾರಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನ ಕೊಡ್ತೇನೆ ನಾನು. ಇದು ನಾವು ರೇಖಿ ಅನ್ನೋ ಒಂದು ವಿದ್ಯೆಯನ್ನ ಎಲ್ಲರಿಗೂ ಕೂಡ ನಾವು ಹೇಳ್ಕೊಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಪ್ರತಿ ತಿಂಗಳು ಏನಿರುತ್ತೆ ಅಂದ್ರೆ 1ನೇ ತಾರೀಕಿಂದ 10ನೇ ತಾರೀಕು ತನಕ ನಿಮ್ಗೆ ರೇಖಿ ಲೆವೆಲ್ 1, 2 ನಾವು ಕಲ್ಸ್ಕೊಡ್ತೀನಿ ನಾನು. ಅಲ್ಲೆಲ್ಲ ಕೂಡ ನಿಮ್ಗೆ ಯಾವ ರೀತಿ ಹೇಗ್ ಮಾಡ್ಬೇಕು ಅನ್ನೋದೆಲ್ಲಾನು ಕೂಡ ನಿಮ್ಗೆ ಡೀಟೇಲ್ ಆಗಿ ನಾನು ಕಲ್ಸ್ಕೊಡ್ತೀನಿ. ಈಗ ರೆಗ್ಯುಲರ್ ಆಗಿ ಇಂಥ ಸಮಯದಲ್ಲಿ ಏನಿರುತ್ತೆ ಅಂದ್ರೆ ನಿಮ್ ಜೊತೆಗೆ ಕಮ್ಯುನಿಕೇಶನ್ ಮಾತಾಡೋದಿರ್ಬೋದು, ನಿಮ್ಗೆ ಏನಾರ ಪ್ರಾಬ್ಲಮ್ಸ್ ಗಳಿರ್ಬೋದು, ಅಥವಾ ನಿಮ್ಗೆ ಸತ್ಸಂಗದ ರೀತಿಯಲ್ಲಿ ನಿಮಗೆ ಏನ್ ಅವಶ್ಯಕತೆ ಇದೆಯೋ ಆ ಜ್ಞಾನವನ್ನ ಹಂಚುವಂತದ್ದು, ಮತ್ತೆ ಜೊತೆಯಲ್ಲಿ ನಿಮ್ಮನ್ನ ಧ್ಯಾನ ಜೊತೆಯಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಪ್ರಾಕ್ಟಿಕಲ್ ಆಗಿ ನೀವು ನಮ್ಮ ಜೊತೆಯಲ್ಲಿ ಧ್ಯಾನದಲ್ಲಿ ನೀವು ಪಾಲ್ಗೊಳ್ತಾ ಇರ್ತೀರಾ. ಒಂದೊಂದು ದಿನದಲ್ಲೂ ಕೂಡ ನೀವು ಧ್ಯಾನದ ಅನುಭವವನ್ನು ಪಡ್ಕೊಳ್ತಾ ಬರ್ತೀರಾ. ಆಲ್ಮೋಸ್ಟ್ ನಮ್ಮೆಲ್ಲರಿಗೂ ಕೂಡ ಏನಿರುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ಸಮಸ್ಯೆ ಫಸ್ಟ್ ಇರುತ್ತೆ ನಮ್ಗೆ, ಹೌದಲ್ವಾ? ಎಲ್ಲರಿಗೂ ಕೂಡ ಇವತ್ತಿನ ಕಾಲದಲ್ಲಂತೂ ಅಂದ್ರೆ ಕಾಯಿಲೆಗಳ ಹೆಸರುಗಳೇ ನಾವ್ ಹೇಳೋಕ್ಕಾಗಲ್ಲ. ಆ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಗಳಿಂದ ಪ್ರತಿಯೊಬ್ರು ಕೂಡ ನಾವು ಸಫರ್ ಮಾಡ್ತಾ ಇದ್ದೀವಿ, ಹೌದಲ್ಲ? ನಮಗ್ ಚೆನ್ನಾಗ್ ಗೊತ್ತಿದೆ, ಹೌದಲ್ಲ? ನಮ್ಮ ಆರೋಗ್ಯವನ್ನ ನಾವು ನೋಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬೆಳಿಗ್ಗೆ ಬೇಗ ಏಳ್ಬೇಕು, ನಾನು ಎಕ್ಸಸೈಸ್ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು, ನನ್ನ ಆಹಾರ ಪದ್ಧತಿಯನ್ನ ಸರಿಯಾಗಿ ನೋಡ್ಕೊಳ್ಬೇಕು, ಸರಿಯಾದ ರೀತಿಯಲ್ಲಿ ನಾನು ತಿನ್ಬೇಕು, ಸರಿಯಾದ ರೀತಿಯಲ್ಲಿ ನಾನು ನಿದ್ದೆ ಮಾಡ್ಬೇಕು, ನನ್ನ ಮನ್ಸನ್ನ ನಾನು ಶಾಂತವಾಗಿ ಇಟ್ಕೊಳ್ಬೇಕು ಅಂತ ಯಾರಿಗ್ ಗೊತ್ತಿಲ್ಲ, ಹೌದಲ್ವಾ? ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ವಿಷಯಗಳು ಕೂಡ ಗೊತ್ತಿದೆ ನಮ್ಗೆ. ಆದ್ರೂ ನಾವೇನ್ ಮಾಡ್ತಾ ಇದ್ದೀವಿ? ಯೋಚನೆ ಮಾಡಿ, ನಮ್ಮ ದಿನವನ್ನ ನಾವು ನೋಡ್ಕೊಂಡ್ರೆ, ಜಸ್ಟ್ ಇವತ್ತೊಂದು ದಿನವನ್ನ ನಾವು ನೋಡ್ಕೊಳ್ತಾ ಬಂದ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ನಾವೇನ್ ಮಾಡ್ತೀವಿ? ಹೇಳ್ತಾನೆ ಟೆನ್ಷನ್. ಎದ್ದ ಮೇಲೆ ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಅದು ಹೀಗೆ ಅಂತ ಅದ್ರ ಬೇರೆ ಟೆನ್ಷನ್. ಕೆಲ್ಸಗಳಾಗಿಲ್ಲ ಅನ್ನೋ ಗಾಬರಿ, ಅದ್ರಲ್ಲಿ ಕೋಪ ಬೇರೆ, ಒತ್ತಡಗಳು ಬೇರೆ, ನನ್ನ ಇಷ್ಟದಂಗೆ ಕೇಳ್ತಾ ಇಲ್ಲ ಅನ್ನೋದು ಬೇರೆ ನಮ್ಗೆ. ನಾ ಹೇಳಿದನ್ನ ಯಾರು ಮಾಡ್ತಾ ಇಲ್ವಲ್ಲ, ನನ್ಗೆ ಯಾರು ನಂಗೆ ಸಪೋರ್ಟ್ ಮಾಡಲ್ವಲ್ಲ, ಇನ್ ಟೈಮ್ ಯಾವ ಕೆಲ್ಸನೂ ಆಗ್ತಾ ಇಲ್ವಲ್ಲ, ಎಲ್ಲ ನಾನು ಒಬ್ರೇ ಮಾಡ್ಬೇಕಲ್ಲ. ನೋಡಿ ಎಷ್ಟು ತಲೆ ಒಳಗಡೆ ನಾವು ತುಂಬಿಕೊಳ್ತಾ ಇದ್ದೀವಿ ನಾವು. ನೋಡಿ ನಮ್ಮ ದಿನಚರಿಯನ್ನ ನಾವು ನೋಡ್ತಾ ಬಂದ್ರೆ, ಮತ್ತೆ ಟಿವಿ ನೋಡಿದ್ರು ಟಿವಿನಲ್ಲೂ ಕೂಡ ಗೋಳಾಟ, ಅಲ್ಲೂ ಕಿತ್ತಾಟ. ನಮ್ ಜೀವನದಲ್ಲೇ ಅರ್ಧ ಕಿತ್ತಾಟ ಇರುತ್ತೆ, ನಾವು ನೋಡುವಂತ ಸೀರಿಯಲ್ಗಳಲ್ಲೂ ಕಿತ್ತಾಟ. ನಮ್ಮ ನಮ್ಮ ದಿನ ಪೂರ್ತಿ ಏನಿದೆ ನೋಡಿ, ನಮ್ಮ ದಿನ ಪೂರ್ತಿಯನ್ನ ನಾವು ನೋಡಿದಾಗ ಅಲ್ಲಿ ದುಃಖ ಇದೆ, ಒತ್ತಡ ಇದೆ, ಬೇಸರ ಇದೆ ಅಲ್ವಾ, ಟೆನ್ಷನ್ ಇದೆ ನಮ್ಗೆ.
ನನ್ ಕೈಲಿ ಆಗಲ್ಲ, ನೋಡಕ್ಕಾಗಲ್ಲ, ಮಾಡಕ್ಕಾಗ್ತಾ ಇಲ್ಲ, ನಾನೊಬ್ಳೆ ಎಷ್ಟು ತಲೆ ಭಾರ, ಎಲ್ಲ ಲಗೇಜ್ಗಳನ್ನ ನಮ್ಮ ತಲೆ ಮೇಲೆ ನಾವು ಇಟ್ಕೊಂಡಿದೀವಿ. ಎಲ್ಲ ನೋಡಿ, ಎಲ್ಲ ನೆಗೆಟಿವ್ ಎಮೋಷನ್ಸ್ ಗಳೇ. ಯಾವ್ದಾದ್ರು ಪಾಸಿಟಿವ್ ಇದೆಯಾ ನೋಡಿ? ಶಾಂತಿ ಇದೆಯಾ? ಆನಂದ ಇದೆಯಾ? ಸಂತೋಷ ಇದೆಯಾ? ಸಡಗರ ಇದೆಯಾ? ಪ್ರೀತಿ ಇದೆಯಾ? ಕರುಣೆ ಇದೆಯಾ? ದಯೆ ಇದೆಯಾ ನಮ್ಮ ಹತ್ರ? ನಮ್ಮ ಒಂದು ದಿನವನ್ನ ನಾವು ತಗೊಂಡ್ರೆ, ಸೀರಿಯಲ್ ನೋಡಿದ್ರು ಅದೇ, ಮೂವಿ ನೋಡಿದ್ರು ಅದೇ, ನಾವ್ ಮೊಬೈಲ್ ಇಟ್ಕೊಂಡ್ರು ಅದೇನೆ, ರೀಲ್ಸ್ ಗಳು ನೋಡೋದು ಅದೇನೆ. ರೀಲ್ಸ್ ನೋಡೋದ್ ಏನಕ್ಕೆ? ಇಲ್ಲಾದ್ರೂ ಸಂತೋಷ ಸಿಗುತ್ತಾ ಅಂತ ಹೇಳಿ. ಒಂಟಿತನ ಬೇರೆ, ಯಾರು ಮಾತಾಡೋಕಿಲ್ಲ, ಶೇರ್ ಮಾಡ್ಕೊಳಂಗಿಲ್ಲ. ಅಕ್ಕಪಕ್ಕದವ್ರ ಹತ್ರ ಅಂತ ಈಗ ನಮ್ ಮಾತಾಡೋ ಸ್ಟೇಟಸ್ ಬೇರೆ, ಅದು ಬೇರೆ. ಎಲ್ಲಾನು ಕೂಡ ನಾವು ತುಂಬಿಕೊಂಡು ಮಡಕೆ ಒಳಗಡೆ, ನಾವು ಈ ಮಡಿಕೆಯ ದೇಹದ ಒಳಗಡೆ ಅದನ್ನ ಇಟ್ಕೊಂಡು ತುಂಬ್ಕೊಂಡ್ ಕೂತಿದ್ರೆ ಅದು ಬ್ಲಾಸ್ಟ್ ಆಗ್ಬೇಕಾ ಬೇಡ್ವಾ? ಯಾವ ರೀತಿ ಅದು ಹೊರಗಡೆ ಹೊರಗಡೆ ಬ್ಲಾಸ್ಟ್ ಆಗ್ತಾ ಇದೆ ಹೇಳಿ? ಇದೆಲ್ಲವೂ ಕೂಡ ನಮ್ಗೆ ಕಾಯಿಲೆಗಳ ರೂಪದಲ್ಲಿ ಬ್ಲಾಸ್ಟ್ ಆಗ್ತಾ ಇದೆ. ಅದಕ್ಕೆ ನಾವು ಸಿಂಪಲ್ ಆಗಿ ನಾವ್ ಏನ್ ಮಾಡ್ಬೇಕು ಗೊತ್ತಾ? ನೋಡಿ, ಈಗ ನಾವೊಂದು ಭಜನೆ ಕೇಳಿದ್ವಿ ನಾವು ಅಲ್ವಾ? ನೋಡಿ, ಆ ಪರಮ ತತ್ವವನ್ನ, ಪರಮಾತ್ಮನನ್ನ ಪುರಂದರ ದಾಸರು ಪ್ರತಿಯೊಂದ್ರಲ್ಲೂ ನೋಡ್ತಾರೆ ಅವ್ರು. ನಾವೇನ್ ಮಾಡ್ತೀವಿ? ಒಂದು ಮಗುನ್ ತಗೊಂಡ್ರೆ, ಅದು ಮಗು ಹಾಡ್ತೀವಿ, ಕುಣಿತೀವಿ, ಕಣ್ ಚೆನ್ನಾಗಿದೆ, ಮೂಗ್ ಚೆನ್ನಾಗಿದೆ, ಅದೆಷ್ಟ್ ಚೆನ್ನಾಗಿದೆ ಅಂತ ಹೇಳಿ ಹಂಗೆ ನಾವು ಆಟ ಆಡ್ಕೊಂಡು ಮಲಗಿಸ್ಕೊಳ್ತೀವಿ ತಾಯಿ ಎಲ್ಲ, ಹೌದಲ್ವಾ? ಆದ್ರೆ ಆ ಪುರಂದರ ದಾಸರು ನೋಡಿ ಹಾಡನ್ನ ಹೇಗ್ ಕೊಂಡರು. ಅದು ಬರೀ ಮಗುವಲ್ಲ, ಕೃಷ್ಣನ್ನ ತೂಗ್ತಾ ಇದ್ದೀನಿ ನಾನು, ರಂಗಯ್ಯನ ತೂಗ್ತಾ ಇದ್ದೀನಿ ನಾನು, ಇಂದ್ರದಲ್ಲಿರುವಂತ ನಾಗಕನ್ಯೇಶ್ ಅವ್ನ್ ಮಲಗಿರೋದು ಹೇಗಿದೆ ಅಂತ ಹೇಳಿದ್ರೆ, ಆ ಕೃಷ್ಣ ಶೇಷ ನಾಗದ ಮೇಲೆ ಯಾವ ರೀತಿ ಮಲ್ಕೊಂಡಿದಾನೋ ಆ ರೀತಿ ಮಲಗಿದಾನೆ. ಅವನನ್ನ ಎಲ್ಲ ನಾಗಕನ್ಯಕರು ಎಲ್ಲರೂ ಸೇರ್ಕೊಂಡು ತೂಗ್ತಾ ಇದ್ದಾರೆ. ಅದ್ ಇಮ್ಯಾಜಿನೇಷನ್ ನೋಡಿ. ಇಂದ್ರ ಲೋಕದಲ್ಲಿರುವಂತ ಎಲ್ಲ ಕನ್ಯರು ಅವ್ನ್ ತೂಗ್ತಾ ಇದ್ದಾರೆ. ಅದನ್ನ ಬರೀ ಮಗು ಅಂದ್ರೆ, ನಾವು ಪ್ರತಿಯೊಂದು ಕೆಲಸದಲ್ಲಿ, ನಾವು ಮಾಡುವಂತಹ ವಿಚಾರಗಳಲ್ಲಿ, ನಮ್ಮ ಕಾರ್ಯದಲ್ಲಿ, ನಮ್ಮ ಕರ್ತವ್ಯಗಳಲ್ಲಿ ನಾವು ಆ ಪರಮಾತ್ಮನನ್ನ ಕಾಣ್ಬೇಕು. ಆದ್ರೆ ನಾವ್ ಅದನ್ನ ಮರ್ತು ಬಿಡ್ತಾ ಇದೀವಿ ನಾವು. ನಂದು ನಂದು ನಡಿಬೇಕು, ನಾನ್ ಹೇಳ್ದಂಗ್ ಕೇಳ್ಬೇಕು, ನಾ ಹೇಳಿದ್ದನ್ನೇ ಮಾಡ್ಬೇಕು ಅಂತ. ಈಗ ನನಗೆ, ಈಗ ಈಗ ಅಮ್ಮ ಹೇಳಿದ್ರೆ, ಈಗ ನಾವೇನ್ ಮಾಡ್ತೀವಿ? ಎಲ್ಲಾನು ಮಾಡಕ್ ಆಗತ್ತಾ? ನಮ್ಗೊಂದ್ ಸ್ವತಂತ್ರ ಬೇಕು ಅಂತ ಅನ್ಸುತ್ತೆ. ಮೊದಲು ನಾವ್ ಅರ್ಥ ಮಾಡ್ಕೊಳ್ಬೇಕು, ಮನೆಯಲ್ಲಿ ಎಂತ ಪರಿಸ್ಥಿತಿ ಇದೆ. ಎಲ್ಲರಿಗೂ ಸ್ವತಂತ್ರ ಬೇಕು ಅಲ್ವಾ? ಎಲ್ಲರಿಗೂ ಆನಂದ ಬೇಕು, ಎಲ್ಲರಿಗೂ ಖುಷಿ ಬೇಕು. ಅದನ್ನ ನಾವು ನೋಡ್ಕೊಂಡು ನಾವು ಪಾಲನೆಯನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಆವಾಗ ಏನಾಗತ್ತೆ ಅಂದ್ರೆ, ಪ್ರತಿಯೊಂದ್ರಲ್ಲೂ ಕೂಡ ನಾವು ಆ ಪರಮಾತ್ಮನನ್ನ ಕಾಣ್ತೀವಿ. ಈಗ ನೀರಿದೆ, ನೀರಿಗೆ ನೀರಿಲ್ಲ ಅಂದ್ರೆ ಮನೆಯಲ್ಲಿ ಕೆಲಸ ನಡೆಯುತ್ತಾ? ಯೋಚನೆ ಮಾಡಿ. ಒಂದು ದಿನ ನಮ್ಗೆ ನೀರಿಲ್ಲ ಅಂತ ಹೇಳಿದ್ರೆ ಮನೆ ಎಲ್ಲಾ ಕೆಲಸಗಳು ಅಸ್ತವ್ಯಸ್ತ ಆಗ್ತವೆ. ಒಂದು ದಿನ ಎಲೆಕ್ಟ್ರಿಕ್ ಇಲ್ಲ ಅಂತ ಹೇಳಿದ್ರೆ, ಒಂದು ದಿನ ನಮ್ಮ ಮನೆಗೆ ತರಕಾರಿ ತರ್ಲಿಲ್ಲ ಅಂತ ಹೇಳಿದ್ರೆ, ನೋಡಿ ಸಣ್ಣ ಕೆಲಸಗಳಿದೆಲ್ಲ ಎಷ್ಟು ನಮ್ಗೆ. ಅದು ನಾವು ಪರಮಾತ್ಮನಿಗೆ ನಾವು ನಮ್ ಮನೆಗ್ ನೀರ್ ಬರೋದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವಾ? ನಮ್ಗೊಬ್ರು ಸಹಾಯ ಮಾಡೋದ್ ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವಾ? ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಈ ಒಂದು ನೆಗೆಟಿವ್ ಎಮೋಷನ್ಸ್ ಇಂದ ನಾವು ಹೊರಗಡೆ ಬರ್ಬೇಕು. ಹೇಗೆ ಬರ್ಬೇಕು? ಈ ಒಂದು ದಿನ ನಾನು ಶಾಂತವಾಗಿರ್ತೀನಿ, ಇವತ್ತೊಂದು ದಿನ ನಾನು ಆನಂದವಾಗಿರ್ತೀನಿ ಅಂತ. ಎಲ್ಲವೂ ಕೂಡ ಆ ಪರಮಾತ್ಮನ ಅನುಗ್ರಹ. ಎಲ್ಲವೂ ರೆಸ್ಟ್ ಆಫ್ ದ ಲೈಫ್ ವಿಲ್ ಬಿ ಬೆಸ್ಟ್ ಆಫ್ ದ ಲೈಫ್. ಇನ್ ಮುಂದೆ ನನ್ನ ಜೀವನದಲ್ಲಿ ನಡೆಯೋದು ಎಲ್ಲವೂ ಕೂಡ ಆ ಪರಮಾತ್ಮನ ಅನುಗ್ರಹದಿಂದಾನೇ. ಆ ಪರಮಾತ್ಮನ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ಒಂದು ಹುಲ್ಲುಕಡ್ಡಿನೂ ಕೂಡ ಅಲ್ಗಾಡಲ್ಲ ಅಂತ ನಮಗ್ ಗೊತ್ತಿದೆ ಅಲ್ವಾ? ಅದ್ ಹೇಳುವಂತ ಅವಶ್ಯಕತೆ ಇಲ್ಲ ನಮ್ಗಳಿಗೆ.
ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮನೆಯಿಂದ ನಮ್ಮ ಸಂಸ್ಕಾರದಲ್ಲಿ ಅದು ಬಂದಿದೆ. ಹಾಗಂದ ಮೇಲೆ ಎಲ್ಲವೂ ನಡೀತಾ ಇರೋದು ಅವನ ಇಚ್ಛೆ ಪ್ರಕಾರ ನಡೀತಾ ಇದೆ ಅಲ್ವಾ. ನಾವ್ ಯಾಕೆ ಇಷ್ಟು ಚಿಂತೆ ಮಾಡ್ಬೇಕು? ಇವತ್ ಎಷ್ಟು ಅಂದ್ರೆ 24 ಗಂಟೆನೂ ಆನಂದವಾಗಿರಕ್ಕಾಗತ್ತಾ? ಆಗಲ್ಲ. ಅಟ್ಲೀಸ್ಟ್ ಒಂದ್ 10 ಗಂಟೆ ಆನಂದವಾಗಿದ್ರೆ ಎಷ್ಟು ನಮ್ಮ ಶರೀರ ನೋಡಿ, ಎಷ್ಟು ನಮ್ಮ ಶರೀರಕ್ಕೆ ನಾವು ಎನರ್ಜಿಯನ್ನ ಕೊಡ್ದಂಗಾಯ್ತು. ಅದೇ 10 ಗಂಟೆಗಳ ಕಾಲ ನೀವು ಟೆನ್ಷನ್ ಅಲ್ಲಿ, ಕೋಪದಲ್ಲಿ, ಗಡಿಬಿಡಿನಲ್ಲಿ, ಒತ್ತಡದಲ್ಲಿ ಇದ್ದಾಗ ನಮ್ಮ ಶರೀರದ ಎನರ್ಜಿ ಏನಾಗುತ್ತೆ ಹೇಳಿ? ಅದಕ್ಕೆ ನೀವು ಸಿಂಪಲ್ ಆಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಇವತ್ತೊಂದು ದಿನ ನಾನು ಶಾಂತವಾಗಿರ್ತೀನಿ, ಇವತ್ತೊಂದು ದಿನ ಆನಂದವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಬ್ರು ಕೂಡ, ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ, ನೀವು ಮಾಡೋ ಕೆಲ್ಸದಲ್ಲಿ ನಾವು ಆನಂದವನ್ನ ಕಂಡುಕೊಂಡು ಆನಂದದಿಂದ ನಾವು ಮಾಡ್ತಾ ಬಂತು ಅಂತ ಹೇಳಿದಾಗ ನಮ್ಗೆ ನಮ್ಮ ಶರೀರಕ್ಕೆ ಎನರ್ಜಿ ನಾವು ಕೊಡ್ತಾ ಬರ್ತೀವಿ. ನಿಧಾನವಾಗಿ ನಿಧಾನವಾಗಿ ಒಂದೇ ದಿನದಲ್ಲಿ ಮ್ಯಾಜಿಕ್ ಆಗ್ಬಿಡಲ್ಲ. 100 ಸಲ ಕೋಪ ಮಾಡ್ಕೊಳ್ಳೋರು ಫಸ್ಟ್ ದಿನ 90ಕ್ಕೆ ಬಂದ್ ನಿಂತ್ಕೊಳ್ತೀವಿ ನಾವು. ಆದ್ರೆ ನಮ್ಮ ಮನಸ್ಥಿತಿ ಏನ್ ಗೊತ್ತಾ? ನಾನ್ ರೇಖೆ ಕಲ್ತ್ಬಿಟ್ಟಿದೀನಿ, ಇವತ್ ನಾನ್ ನೋಡ್ತಾ ಇದ್ದೀನಿ, ನಾಳೆಯಿಂದ ಲೈಫ್ ಚೇಂಜ್ ಆಗ್ಬಿಡ್ಬೇಕು, ಮಿನಿಟ್ ಅಲ್ಲಿ ಚೇಂಜ್ ಆಗ್ಬಿಡ್ಬೇಕು. ಮಿನಿಟ್ ಅಲ್ಲಿ ಚೇಂಜ್ ಆಗುತ್ತೆ ಯಾವಾಗ? 1 ಮಿನಿಟ್ ಅಲ್ಲೇ, ಆ ಕ್ಷಣದಲ್ಲೇ ಪರಮಾತ್ಮ ಸಿಗೋದು, ಆ ಕ್ಷಣದಲ್ಲೇ ಪರಮಾತ್ಮ ಅನುಗ್ರಹ ಆಗೋದು. ಆ ಕ್ಷಣಕ್ಕೆ ನಾವೆಷ್ಟು ತಯಾರಿ ಮಾಡ್ಕೊಳ್ತಾ ಇದೀವಿ? ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ, ಪ್ರತಿದಿನ ನಾವು ಸಂಕಲ್ಪ ತಗೋಬೇಕು. ಒಂದೊಂದೇ ಸಂಕಲ್ಪಗಳನ್ನ ತಗೊಳ್ತಾ ನಮಗೆ ಏನ್ ಬೇಕು ಅದನ್ನ ಕಡೆಗೆ ನಾವು ಫೋಕಸ್ ಮಾಡ್ಬೇಕು. ಬರೀ ಬೇಡದಿರೋದ್ ಕಡೆಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಹೆಲ್ತ್ ಅಲ್ಲಿ ಬಹಳವೇ ಬದಲಾವಣೆಗಳು ಕಾಣ್ತಾ ಇದೆ. ನಾವು ರೇಖೆಯನ್ನ ಕಲಿತಾ ಬಂತು ಅಂತಂದ್ರೆ, ಡ್ರಗ್ಲೆಸ್ ಮೆಡಿಸಿನ್ಸ್ ಗಳನ್ನ ತಗೊಳ್ದೇನೆ ನಮ್ಮ ಆರೋಗ್ಯವನ್ನ ನಾವು ರೆಡಿ ಮಾಡ್ಕೊಳ್ಬಹುದು. ನೀವ್ ಯಾವುದೇ ಹೆಲ್ತ್ ಡಿಸೀಸ್ ಇಂದ ಸಫರ್ ಮಾಡ್ತಾ ಇದ್ರು ಕೂಡ ಈ ರೇಖೆನ ಕಲ್ತ್ಕೊಂಡು ಹೀಲಿಂಗ್ ಮಾಡ್ಕೊಳ್ತಾ, ಧ್ಯಾನವನ್ನ ಮಾಡ್ತಾ 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 ನೀವು ತಗೊಳ್ತಾ ಇರುವಂತ ಮಾತ್ರೆಗಳೆಲ್ಲನೂ ಕೂಡ ಕಟ್ ಆಫ್ ಮಾಡ್ಬೋದು. ಅಷ್ಟು ಶಕ್ತಿ, ಅಷ್ಟು ಪವರ್ ನಿಮ್ಮೊಳಗಡೆನೆ ಇರುತ್ತೆ, ನಮ್ಮೊಳಗಡೆನೆ ಇದೆ ಅದು. ಆ ದಾರಿನ ನಾವು ನೋಡ್ಕೊಳ್ಬೇಕಾಗುತ್ತೆ. ಈಗ ನಾವೆಲ್ಲರೂ ಕೂಡ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋಣ. ಹೊಸಬರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಜಸ್ಟ್ ನಿಮ್ಮ ಕೈಗಳನ್ನ ಆಶೀರ್ವಾದ ರೀತಿಯಲ್ಲಿ ಈ ರೀತಿ ಇಡೋ ಕೈಗಳನ್ನ ನಿಮ್ಮ ಕಡೆಗೆ ತಿರುಗಿಸ್ಕೊಳ್ಳಿ ಅಷ್ಟೇ. ಎಲ್ಲ ಬೆರಳುಗಳನ್ನ ಜೋಡಿಸ್ಕೊಳ್ಳಿ. ಈ ಕಪ್ಪು ರೀತಿನಲ್ಲಿ ಇರುತ್ತೆ, ಈ ರೀತಿ ಇಟ್ಕೊಂಡು ಜಸ್ಟ್ ನಿಮ್ ಕಡೆಗೆ ನೀವು ಇಟ್ಕೊಳ್ತಾ ಬನ್ನಿ. ಆ ಬೆಳಕು, ಪರಮಾತ್ಮನ ಬೆಳಕು ನಿಮ್ ಕೈಗಳಿಂದ ಬಂದು ನಿಮ್ ಮೇಲ್ ಹರಿತಾ ಇದೆ ಅಂತ ನೋಡ್ತಾ ಬನ್ನಿ. ಕ್ಲಾಸ್ ಅಟೆಂಡ್ ಮಾಡಿರೋರಿಗೆ ಇದು ಸೆಲ್ಫ್ ಹೀಲಿಂಗ್ ಅನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಅವ್ರು ನೀವು ಅದನ್ನ ಮಾಡ್ಕೊಳ್ತಾ ಬನ್ನಿ. ಏನು ಏನು ಟೆನ್ಷನ್ ಮಾಡ್ಕೊಳ್ಬೇಡಿ. ಮುಂದಿನ ಕ್ಲಾಸ್ಗಳಲ್ಲಿ ನೀವು ಅದನ್ನು ಕೂಡ ಕಲ್ತ್ಕೊಳ್ತೀರಾ. ನೋಡ್ಕೊಳ್ಳಿ, ಮಾಡ್ಕೊಳ್ತಾ ಬನ್ನಿ. ಏನು ಮಾಡೋದ್ ಬೇಡ. ಜಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ರೀತಿ ಕೈ ಇಟ್ಕೊಳ್ಳಿ. ಗೊತ್ತಿರೋರೆಲ್ಲರೂ ಕೂಡ ನೀವು ಹೀಲಿಂಗ್ ಮಾಡ್ಕೊಳ್ತಾ ಬನ್ನಿ. ಸೊ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಬಿಡಿ. ಶಾಂತವಾಗಿ ರಿಲ್ಯಾಕ್ಸ್ ಆಗಿ, ನಿಮ್ ಗೋಡೆ ಸಪೋರ್ಟ್ ಬೇಕಾದ್ರೆ ಗೋಡೆ ಸಪೋರ್ಟ್ ತಗೊಳ್ಳಿ, ಚೇರ್ ಮೇಲ್ ಬೇಕಾದ್ರೆ ಚೇರ್ ಮೇಲ್ ಕೂತ್ಕೊಳ್ಳಿ. ನೀವೆಲ್ಲಾದ್ರೂ ಕೂಡ ಕಂಫರ್ಟಬಲ್ ಆಗಿ ನೀವು ಕೂತ್ಕೊಳ್ಳಿ. ಚೋಪುರೆ ಚೋಪುರೆ ಚೋಪುರೆ, ಸೆಹಿಕಿ ಸೆಹಿಕಿ ಸೆಹಿಕಿ, ಚೋಪುರೆ ಚೋಪುರೆ ಚೋಪುರೆ, ಸೆಹಿಕಿ ಸೆಹಿಕಿ ಸೆಹಿಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ಶಕ್ತಿಯನ್ನ ಪ್ರದಾನ ಮಾಡಿರಿ, ಶಕ್ತಿಯನ್ನ ಪ್ರದಾನ ಮಾಡಿರಿ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಇವತ್ತು ಸೆಲ್ಫ್ ಹೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಬ್ರಹ್ಮಾಂಡದಿಂದ ಆ ಪರಮಾತ್ಮನ ಬೆಳಕಿನ ಕಿರಣಗಳು ನಮ್ಮ ಮೇಲೆ ಹರಿತಾ ಇದೆ. ನಮ್ಮ ಶರೀರವೆಲ್ಲವೂ ಕೂಡ ಮಳೆ ಬಂದಾಗ ಶವರಲ್ಲಿ ನೀರು ಹೇಗೆ ಹರಿಯುತ್ತೆ ನಮ್ಮ ಮೇಲೆ, ಹಾಗೆ ಆ ಬೆಳಕಿನ ಕಿರಣಗಳು ನಮ್ಮ ಮೇಲೆ ಹರಿತಾ ಇದೆ. ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶ
ಪ್ರಕಾಶದಿಂದ, ಆ ಕಿರಣಗಳ ಪ್ರಕಾಶದಿಂದ ತುಂಬಿ ಹೋಗಿದೆ. ನಮ್ಮ ಗಂಟಲಿನ ಭಾಗ ಎಲ್ಲವೂ ಕೂಡ ಆ ಬೆಳಕಿನ ಕಿರಣಗಳು ನಮ್ಮ ಮೇಲೆ ಹರಿತಾ ಬರ್ತಾ ಇದೆ. ನಮ್ಮ ಭುಜಗಳು, ನಮ್ಮ ಕೈಗಳು, ನಮ್ಮ ತೋಳುಗಳು, ನಮ್ಮ ಅಂಗೈ, ನಮ್ಮ ಬೆರಳುಗಳೆಲ್ಲವೂ ಕೂಡ ಆ ಬೆಳಕಿನ ಕಿರಣಗಳಿಂದ ಹಾಗೆ ತುಂಬಿ, ಆ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಭಾಗವನ್ನ, ಹೃದಯವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿ, ಆ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಕೆಳಗಡೆ, ನಮ್ಮ ನಾಭಿಯ ಮೇಲ್ಭಾಗ ಎಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಹಾಗೆ ಪ್ರಕಾಶದ ಕಿರಣಗಳು ಹಾಗೆ ಸಾಗುತ್ತಾ 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 ನಮ್ಮ ಬೆನ್ನು ಮೂಳೆಯಲ್ಲಿ, ನಮ್ಮ ಸೊಂಟದಲ್ಲಿ, ಸೊಂಟದ ಮೇಲ್ಭಾಗ, ಸೊಂಟದ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಹಾಗೆ ಪಾದದ ಬೆರಳಿನವರೆಗೆ, ತುದಿಯವರೆಗೆ, ಕಾಲಿನ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಲ್ಲಿ ಶರೀರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯವಾದಂತಹ ತೇಜಸ್ಸಿನ ಬೆಳಕಿನ ಕಿರಣಗಳಿಂದ ತುಂಬಿ ಹೋಗಿದೆ. ಶರೀರವನ್ನ ನೀವು ನೋಡ್ತಾ ಬರ್ಬೇಕು. ಶರೀರವೆಲ್ಲವೂ ಕೂಡ ಬೆಳಕಿನ ಮಯವಾಗಿದೆ. ಬೆಳಕು ಬೆಳಕು ಬೆಳಕು. ಈಗ ಸಂಪೂರ್ಣವಾದ ಒಂದು ಗೋಲದ ಒಳಗಡೆ ನಾವಿದ್ದೀವಿ. ಗೋಲ ಎಲ್ಲವೂ ಕೂಡ ಪ್ರಕಾಶದಿದೆ. ಪ್ರಕಾಶದ ಒಳಗಡೆ ನಾವು ಕೂತಿದ್ದೀವಿ. ಈ ಗೋಲದಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಕಿರಣಗಳು ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ಬೆಳಕು ತುಂಬಿಕೊಂಡಿದೆ. ಈ ಬೆಳಕು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತ ಮನೆಯಲ್ಲಿರುವಂತ ಎಲ್ಲ ಸದಸ್ಯರೆಲ್ಲರೂ ಕೂಡ ಈ ಬೆಳಕಿನ ಒಳಗಡೆ ಸೇರಿ ಹೋಗಿದ್ದಾರೆ. ಈ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ನಗರವನ್ನ, ಗ್ರಾಮವನ್ನ ವ್ಯಾಪಿಸಿಕೊಂಡಿದೆ. ಗ್ರಾಮವೆಲ್ಲವೂ ಕೂಡ ಬೆಳಕಿನಿಂದ ತುಂಬಿ ಹೋಗಿದೆ. ಈ ಬೆಳಕಿನ ಕಿರಣಗಳ ಜ್ಯೋತಿಯ ಪ್ರಕಾಶ ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶದ ಮಧ್ಯ ಭಾಗದಲ್ಲಿ ನೀವಿದ್ದೀರಾ. ದೇಶವೆಲ್ಲವೂ ಕೂಡ ಜಗಮಗಿಸ್ತಾ ಇರುವಂತಹ, ಥಳಥಳಿಸ್ತಾ ಇರುವಂತಹ ಪ್ರಕಾಶ ಪ್ರಕಾಶ ಪ್ರಕಾಶ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಪೃಥ್ವಿಯನ್ನ ತುಂಬಿದಂತ ಈ ಬೆಳಕಿನ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದೆ. ಬ್ರಹ್ಮಾಂಡದ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಗ್ರಹಗಳು, ನಕ್ಷತ್ರಗಳು, ತಾರೆಗಳೆಲ್ಲವೂ ಕೂಡ ವಿಲೀನವಾಗಿದೆ ವಿಲೀನವಾಗಿದೆ ವಿಲೀನವಾಗಿದೆ. ನಾವು ಒಂದು ಪ್ರಕಾಶವಾಗಿದ್ದೇವೆ. ಕೈಗಳನ್ನ ನಮಸ್ಕಾರ ಮುದ್ರೆಯನ್ನು ತಂದು ಎಲ್ಲ ರೇಖಿ ಮಾತೆಗೆ, ಗುರುಗಳಿಗೆ, ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ನಿಮಗೆ ನಂಬಿಕೆ ಇರುವಂತ ಎಲ್ಲ ಇಷ್ಟ ದೇವರುಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು. ಅವರೆಲ್ಲರೂ ಕೂಡ ವಿರಾಜಮಾನರಾಗಿ ನಿಮ್ಗೆ ಸೆಲ್ಫಿಂಗ್ ಮಾಡೋದಕ್ಕೆ ಉಪಸ್ಥಿತರಾಗಿದ್ದಾರೆ. ಅವರ ಆಶೀರ್ವಾದದ ಕಿರಣಗಳು ಕೂಡ ನಿಮ್ಮ ಮೇಲೆ ಹಾಗೆ ಪ್ರಕಾಶದ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಕೈಗಳನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ. ನಿಮ್ಮ ಮುಂದೆ ಇಟ್ಕೊಂಡು ಚೋಪುರೆ 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 ಚೋಪುರೆ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ, ನಿಮ್ಮ ಆಭಮಂಡಲದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು 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 ನಿಮ್ಮ ಮುಂದೆ ಇರುವಂತ ಅಗ್ನಿಯ ಕುಂಡದಲ್ಲಿ ಹಾಕ್ತಾ ಬನ್ನಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲು ವಿಲೀನವಾಗಲು. ಕಪ್ಪು 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 ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ಉರಿತಾ ಇರುವ ಹಾಗೆ ನೀವು ನೋಡ್ತಾ ಬರಬೇಕು. ಎಲ್ಲವೂ ಕೂಡ ಉರಿದು ಕಪ್ಪು 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 ಹೊಗೆಯಾಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ ವಿಲೀನವಾಗಲಿ
ವಿಲೀನವಾಗಲು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಅಗ್ನಿಯಲ್ಲಿ ನೀವು ಹಾಕ್ತಾ ಬರ್ತಾ ಇದ್ದೀರಾ. ಈಗ ಬಲಭಾಗದಲ್ಲಿ ತೆಗೆದು ಹಾಕಿ. ಸೂಪರ್, ಫ್ಯಾಂಟಾಸ್ಟಿಕ್, ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಎಲ್ಲವನ್ನು ನಕಾರಾತ್ಮಕ ಶಕ್ತಿಗಳನ್ನ ಕೈಯಲ್ಲಿ ಹಿಡಿದು ಅಗ್ನಿಯಲ್ಲಿ ನಿಮ್ಮ ಮುಂದೆ ಉರಿತಾ ಇರುವಂತಹ ಅಗ್ನಿಯಲ್ಲಿ ನೀವು ಹಾಕ್ತಾ ಇದ್ದೀರಾ. ಈಗ ನಮ್ಮ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಹಾಕ್ತಾ ಬನ್ನಿ. ಅಗ್ನಿಯಲ್ಲಿ ಉರಿತಾ ಇರುವಂತಹ ಅಗ್ನಿಯಲ್ಲಿ ನೀವು ಹಾಕ್ತಾ ಇದ್ದೀರಾ. ಕಪ್ಪು 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 ಬಣ್ಣದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ಉರಿದು ಬ್ರಹ್ಮಾಂಡದಲ್ಲಿ ಹೋಗ್ತಾ ಇದೆ. ಈಗ ನಾವು ಅಗ್ನಿಯ ಮೇಲೆ ಚೋಪುಡಿಯನ್ನ ಬರೆದು ಚೋಪುಡಿ 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 ಎಲ್ಲ ಪಂಚತತ್ವಗಳು ಕೂಡ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪೃಥ್ವಿ ಮಾತೆಗೆ ಧನ್ಯವಾದ. ಆಕಾಶ, ಅಗ್ನಿ, ವಾಯು, ಜಲತತ್ವ ಎಲ್ಲ ತತ್ವಗಳಿಗೂ ಕೂಡ ಧನ್ಯವಾದಗಳು ಧನ್ಯವಾದ. ಈಗ ನಾವು ಆಭಾಮಂಡಲವನ್ನ ಶುದ್ಧಿಗೊಳಿಸ್ಕೊಂಡಿದ್ದೇವೆ. ಈಗ ನಾವು ಚಕ್ರಗಳನ್ನ ಶುದ್ಧಿಗೊಳಿಸ್ಕೊಳ್ಳೋಣ. ನಮ್ಮ ಸಹಸ್ರಾರ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಕಪ್ಪು 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 ಬಣ್ಣದಲ್ಲಿ ಹೊಗೆಯ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನ ಆಗ್ತಾ ಇದೆ. ಶುದ್ಧಿಯಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವು ನಿಮ್ಮ ಕೈಗಳಿಂದ ಹರಿದು ಬರ್ತಿರುವಂತ ಪ್ರಕಾಶವನ್ನು ಸ್ಥಾಪನೆಯಾಗಿ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದ್ದೇವೆ. ಆಗ್ನೇಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕ್ಷಣದಲ್ಲಿ ಹೊಗೆಯ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ಹೋಗ್ತಾ ಇದೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪ್ರಕಾಶಮಯವಾದಂತಹ ಕಿರಣಗಳಿಂದ ಅಲ್ಲಿ ಶುದ್ಧಿಯಾಗಿ ಅಲ್ಲಿ ಆ ಬೆಳಕು ಸ್ಥಾಪನೆ ಆಗ್ತಾ ಇದೆ. ನಮ್ಮ ಗಂಟಲಿನ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಪರಮಾತ್ಮನ ದಿವ್ಯವಾದಂತಹ ಶಕ್ತಿಯಲ್ಲಿ ಸ್ಥಾಪನೆಯಾಗಿದೆ. ಕಾಂತಿಯಿಂದ ಕಂಗೊಳಿಸ್ತಾ ಇದೆ. ನಮ್ಮ ಹೃದಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಕಪ್ಪು 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 ಹೊಗೆಯಲಿದ್ದು ಎಲ್ಲವೂ ಕೂಡ ಶುದ್ಧಿಯಾಗಿ ಬ್ರಹ್ಮಾಂಡದಿಂದ ಹರಿದು ಬರ್ತಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವು ನಿಮ್ಮ ಕೈಗಳಿಂದ ಹೃದಯ ಚಕ್ರದಲ್ಲಿ ಸ್ಥಾಪನೆಯಾಗಿದೆ. ಹೃದಯ ಚಕ್ರವು ದಿವ್ಯಮಯವಾಗಿ ಪ್ರಕಾಶಿಸುತ್ತಿದೆ. ನಾಭಿಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಮೂಲಾಧಾರ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ದಿವ್ಯಮಯವಾಗಿ ಆ ಪರಮಾತ್ಮನ ಪ್ರಕಾಶವು ನಿಮ್ಮ ಕೈಗಳಿಂದ ಹರಿದು ಬಂದಲ್ಲಿ ಸ್ಥಾಪನೆ. ಸೂಪರ್ ಸೂಪರ್ ಸೂಪರ್. ಎಲ್ಲರೂ ಕೂಡ ಅದ್ಭುತವಾಗಿ ಮಾಡ್ತಾ ಇದ್ದೀವಿ. 7 ಚಕ್ರಗಳು ಕೂಡ ಈಗ ಕಂಪ್ಲೀಟ್ ಆಗಿ ಶುದ್ಧಿಯಾಗಿ ದಿವ್ಯಮಯವಾಗಿ ಆ ಪರಮಾತ್ಮನ ಪ್ರಕಾಶದಿಂದ ತುಂಬಿ ಹೋಗಿದೆ. ಈಗ ನಮ್ಮಲ್ಲಿ ಸೇಹಿಕೆಯನ್ನ ಬರೆಯಿರಿ. ಸೇಹಿಕಿ 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 ಸೇಹಿ. ಶಿವ ಪಾರ್ವತಿಯರ ಅದ್ಭುತವಾದಂತಹ ಸಮತೋಲನ ಮಾಡುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವು ನಮ್ಮ ಶರೀರದ ಮೇಲೆ ಹರಿದು ಬರ್ತಾ ಇದೆ. ಗುಲಾಬಿ 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 ಗುಲಾಬಿಯ ಬಣ್ಣದಲ್ಲಿ ನಮ್ಮ ಶರೀರದಲ್ಲಿರುವಂತಹ ಆಲೋಚನೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ, ಭಾವನೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ, ವಿಚಾರಗಳು ಕೂಡ ಸಮತೋಲನವಾಗ್ತಾ ಇದೆ, ಬ್ಲಡ್ ಸೆಲ್ಸ್ ಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ, ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ, ನಮ್ಮ ಹಾರ್ಮೋನ್ಸ್ ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ. ಹಾಗೆ ನಮ್ಮ ಅಂಗಾಂಗಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್. ಗುಲಾಬಿ 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 ಬಣ್ಣ ಶರೀರವೆಲ್ಲವೂ ಕೂಡ ಗುಲಾಬಿಮಯವಾಗಿ ತುಂಬಿ ಹೋಗಿದೆ.
ಬ್ಯಾಲೆನ್ಸ್ ಆಗಿದೆ, ಸಮತೋಲನವಾಗಿದೆ, ಸಮತೋಲನವಾಗಿದೆ. ಈಗ ನಿಮಗೆ ಎಲ್ಲಿ ನೋವಿದೆ, ನಿಮಗೆ ನಿಮ್ಮ ಶರೀರದಲ್ಲಿ ಎಲ್ಲಿ ನಿಮ್ಗೆ ಪೇನ್ ಇದೆ, ಅಲ್ಲಿ ನಿಮ್ಮ ಕೈಗಳನ್ನ ತಗೊಬಂದು ಇಟ್ಕೊಳ್ಳಿ. ಆ ಒಂದು ಭಾಗದಲ್ಲಿ ತಂದು ಅಲ್ಲಿ ನೀವು ನೋಡ್ತಾ ಬರ್ಬೇಕು. ಚೋಪುರೆ 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 ಚೋಪುರೆ. ಅಲ್ಲಿ ಆ ಶರೀರದ ಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಮ್ಮ ಕೈಗಳಿಂದ ಬ್ರಹ್ಮಾಂಡದಿಂದ ಹರಿದು ಬರ್ತಿರುವಂತ ಪರಮಾತ್ಮನ ಪ್ರಕಾಶ ನಿಮ್ಮ ಕೈಗಳಿಂದ ಹರಿದು ಬಂದು ನಿಮ್ಮ ಕೈಗಳಿರುವಂತ ಪ್ರಕಾಶ ಆ ಒಂದು ಶರೀರದ ಭಾಗದ ಒಳಗಡೆ ಹೋಗಿ ಅಲ್ಲಿ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಅಲ್ಲಿರುವಂತ ಮೂಳೆಗಳಲ್ಲಿ, ಸ್ನಾಯುಗಳಲ್ಲಿ, ಮಾಂಸಖಂಡಗಳಲ್ಲಿ, ಆ ಒಂದು ಅಂಗದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸಿ ಅಲ್ಲಿ ಪ್ರಕಾಶ 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 ತುಂಬಿ ಹೋಗಿದೆ. ಸೆಹಿಕಿ 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 ಸೆಹಿಕಿ. ಬ್ಯಾಲೆನ್ಸ್ 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 ಬ್ಯಾಲೆನ್ಸ್. ಆ ಶರೀರದ ಭಾಗದಲ್ಲಿ ಎಲ್ಲವೂ ಕೂಡ ಸಮತೋಲನವಾಗಿ ಗುಲಾಬಿ 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 ಗುಲಾಬಿಯ ಬಣ್ಣ ಅಲ್ಲಿ ಸ್ಥಾಪನೆಯಾಗಿದೆ. ನೋಡ್ತಾ ಬರ್ಬೇಕು. ಆ ಶರೀರದ ಭಾಗದಲ್ಲಿ ಎಲ್ಲವೂ ಕೂಡ ಗುಲಾಬಿ ಗುಲಾಬಿ ಗುಲಾಬಿಯ ಬಣ್ಣ ಅಲ್ಲಿ ಸ್ಥಾಪನೆಯಾಗಿದೆ. ಈಗ ದೊಡ್ಡದಾಗಿ ಚೌಪುರೆಯನ್ನು ಚೌಪುರೆ 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 ಚೌಪುರೆ. ನಾನು ಸುರಕ್ಷಿತನಾಗಿದ್ದೇನೆ, ನಾನು ಸುರಕ್ಷಿತನಾಗಿದ್ದೇನೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಮಾರ್ಗದರ್ಶಿತರಾಗಿದ್ದೇವೆ, ನಾವು ಮಾರ್ಗದರ್ಶಿತರಾಗಿದ್ದೇವೆ, ನಾವು ಮಾರ್ಗದರ್ಶಿತರಾಗಿದ್ದೇವೆ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ. ಧನ್ಯವಾದ ಧನ್ಯವಾದ. ಎಲ್ಲ ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ಕುಲದೇವತೆ ಕುಲದೇವರುಗಳಿಗೆ, ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಇಷ್ಟ ದೇವರುಗಳಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಧನ್ಯವಾದಗಳು. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ನಿಧಾನವಾಗಿ ಉಸಿರನ್ನು ಹೊರಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈ ರೀತಿಯಾಗಿ ನಾವು ಪ್ರತಿದಿನವೂ ಕೂಡ ಸೆಲ್ಫ್ ರಿವ್ಯೂವನ್ನ ಮಾಡ್ಕೊಳ್ತಾ ಬರ್ಬೇಕು. ಹೇಗನ್ನಿಸ್ತು? ಯಾರಾದ್ರೂ ನಿಮ್ಮ ಅನುಭವ ಹೇಳ್ತೀರಾ? ಪೂರ್ಣಿಮಾ ಅವರು ನಮಸ್ತೆ ಮ್ಯಾಮ್. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ ಮೇಡಮ್. ಅದೇ ಒಂದ್ ಕಡೆ ಪೇನ್ ಬರ್ತಾ ಇತ್ತು, ಸ್ವಲ್ಪ ಇಟ್ಕೊಂಡೆ ಮೇಡಮ್. ಈಗ ಒಂಚೂರು ಕಡಿಮೆ ಆದಂಗ ಅನ್ನಿಸ್ತು ಅಷ್ಟೇ ಮೇಡಮ್, ಚೂರು. ಹಾ ಓಕೆ. 5% ಆದ್ರೂ ಪರವಾಗಿಲ್ಲ. 5% ಕಡಿಮೆ ಆಗಿದೆಯಲ್ವಾ, ಗ್ರೇಟ್. ಪ್ರತಿದಿನ ಅಭ್ಯಾಸ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ, ಪ್ರತಿದಿನ ನಿಮ್ಗೆ ಎಲ್ಲಿ ನೋವಿದ್ಯೋ ಅಲ್ಲಿ ಹೀಲಿಂಗ್ ಮಾಡ್ಕೊಳ್ತಾ ಬನ್ನಿ. ಇದು ರೆಕಾರ್ಡಿಂಗ್ ಸಿಗುತ್ತೆ ಮೇಡಮ್ ಇದ್ರದ್ದು, ಇವತ್ ಮಾಡಿಸಿದ್ದು? ಸಿಗುತ್ತೆ ಸಿಗುತ್ತೆ ಗ್ರೂಪ್ ಅಲ್ಲಿ ಓಕೆ ಮೇಡಮ್, ಥ್ಯಾಂಕ್ ಯು. ಎಲ್ಲಿಂದ ಜಾಯಿನ್ ಆಗಿರೋದು ನೀವು? ನಂದಾಗಿದೆ ಮೇಡಮ್, ಶಕ್ತಿಪಾತ್ ಎಲ್ಲ ಆಗಿದೆ ಮೇಡಮ್ ನಂದು. ಲಾಸ್ಟ್ ಟೈಮ್ ಜಾಯಿನ್ ಆಗಿದ್ದೀನಿ ನಾನು, ಗ್ಯಾಪ್ ಆಗಿದೆ ಬೆಂಗಳೂರಿಂದ. ಹೌದು, ಗ್ಯಾಪ್ ಆಗಿದೆ.